ಡಿಸಿಎಂ ಪರಮೇಶ್ವರ್ ಕಚೇರಿ ನವೀಕರಣಕ್ಕೆ ಬರೋಬ್ಬರಿ 70 ಲಕ್ಷ ಖರ್ಚು ಮಾಡಲಾಗಿದೆ. 70 ಲಕ್ಷ ಖರ್ಚು ಮಾಡಿಕೊಂಡು ಐಷಾರಾಮಿ ಕಚೇರಿಯನ್ನ ಆಲ್ಟರೇಷನ್ ಮಾಡಲಾಗಿದೆ. ಇದು ಡಿಸಿಎಂ ಪರಮೇಶ್ವರ್ ಅವರ ದುಬಾರಿ ಕಚೇರಿಯ ಒಂದು ಆಲ್ಟರೇಷನ್ ಅಂತ ಹೇಳ್ಬೋದು. ನವೀಕರಣ ಬರೋಬ್ಬರಿ ಒಂದಲ್ಲ ಎರಡಲ್ಲ 70 ಲಕ್ಷ ಖರ್ಚು ಮಾಡಿ ಐಷಾರಾಮಿ ಕಚೇರಿಯನ್ನ ರಿಪೇರಿ ಮಾಡಲಾಗಿದೆ. ಬಹಳ ಪಾಶ್ ಆಗಿ ಅಲ್ಲಿನ ಬದಲಾವಣೆಗಳನ್ನ ಮಾಡಲಾಗಿದೆ. ವಿಧಾನಸೌಧದ 327, 328A ಕೊಠಡಿಗಳು ಈಗ ಚೇಂಜ್ ಆಗಿರೋದು, ಅಂದ್ರೆ ಆಲ್ಟರೇಟ್ ಅಲ್ಲಿ ಒಂದು ನವೀಕರಣ ಮಾಡಲಾಗಿರೋದು. ಚೇಂಬರ್ ಅದೇ ರೀತಿಯಾಗಿ ಆಂಟಿ ಚೇಂಬರ್ ನಲ್ಲಿ ಐಷಾರಾಮಿ ವ್ಯವಸ್ಥೆ ಇದೆ. ಸಂಪೂರ್ಣ AC ಯುಕ್ತವಾದಂತಹ ಡಿಸಿಎಂ ಕಚೇರಿ 70 ಲಕ್ಷ ವೆಚ್ಚದಲ್ಲಿ ಹೊಸ ಕುರ್ಚಿ, ಮೇಜು, ಸೋಫಾ, AC, ಲೈಟು ಎಲ್ಲವೂ ಕೂಡ POP ಬಳಸಿ ಇಂಟೀರಿಯರ್ ಡೆಕೋರೇಷನ್, ನಿತ್ಯ ಪೂಜೆಗೆ ಪಂಚಲೋಹದ ಪೂಜಾ ಸಾಮಗ್ರಿ ಇದೆಲ್ಲವೂ ಕೂಡ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಅವರ ಕಚೇರಿಯ ಒಂದು ನವೀಕರಣಕ್ಕಾಗಿರುವಂತಹ ಖರ್ಚುಗಳು. ಹೊಸ ಕುರ್ಚಿ, ಮೇಜು, ಸೋಫಾ, AC, ಲೈಟು ಎಲ್ಲವನ್ನ ಕೂಡ ಚೇಂಜ್ ಮಾಡಲಾಗಿದೆ. ಯಾವುದೇ ಐಷಾರಾಮಿ ಬಂಗಲೆಗೂ ಕೂಡ ಕಡಿಮೆ ಇಲ್ಲದಂತೆ POPಯನ್ನ ಬಳಸಿ ಇಂಟೀರಿಯರ್ ಡಿಸೈನ್ ಮಾಡಲಾಗಿದೆ. ನಿತ್ಯ ಪೂಜೆಗೂ ಕೂಡ ಬಹಳ ದುಬಾರಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೀವೀಗ ಕಚೇರಿಯನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ನವೀಕರಣಕ್ಕೆ ಬರೋಬ್ಬರಿ 70 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತಂದ್ರೆ ಯಾವ ರೀತಿಯಾಗಿ ಅನಾವರಣ ಆಗಿರ್ಬೋದು ಅಥವಾ ನವೀಕರಣ ಮಾಡಿರ್ಬೋದು. ಬರೋಬ್ಬರಿ 70 ಲಕ್ಷ ಖರ್ಚಾಗಿದೆ. ಈ ಒಂದು ಖರ್ಚನ್ನ ನೋಡಿ ಎಲ್ಲರೂ ಕೂಡ ದಂಗಾಗಿದ್ದಾರೆ. ಅಷ್ಟಮಟ್ಟಿಗೆ ಯಾವುದೇ ಒಂದು ಐಷಾರಾಮಿ ಬಂಗ್ಲೆಗೂ ಕೂಡ ಕಡಿಮೆ ಇಲ್ಲದಂತೆ ಪರಮೇಶ್ವರ್ ಅವರ ಕಚೇರಿಯನ್ನ ಸುಸಜ್ಜಿತಗೊಳಿಸಲಾಗಿದೆ. ಅಲ್ಲಿ ಬಳಸಲಾಗಿರುವಂತಹ ಪ್ರತಿಯೊಂದು ಕೂಡ ಕಾಸ್ಟ್ಲಿ, ಯಾವುದು ಕೂಡ ಸಾಮಾನ್ಯ ಒಂದು ರೇಟ್ ನಲ್ಲಿ ಬಂದಿರುವಂತದ್ದಲ್ಲ. ವಿಧಾನಸೌಧದ 327, 328A ಕೊಠಡಿಗಳು ಈ ರೀತಿಯಾಗಿ ಐಷಾರಾಮಿಯಾಗಿ ರೆಡಿ ಆಗಿದ್ದಾವೆ.